ನಮಸ್ಕಾರ ಸ್ನೇಹಿತರೆ, ಇಂದಿನಿಂದ ನಮ್ಮ ಚಾನಲ್ನಲ್ಲಿ 30 ಡೇಸ್ GK ಚಾಲೆಂಜ್ ಶುರುವಾಗ್ತಿದೆ. ಇವತ್ತು ಮೊದಲನೇ ದಿನ. ವಿಷಯ ಕರ್ನಾಟಕದ ಇತಿಹಾಸ. KPSCಯಿಂದ PSI ವರೆಗೆ ಎಲ್ಲ ಎಕ್ಸಾಮ್ಗೆ ಬೇಕಾಗುವ 15 ಮುಖ್ಯ ಪ್ರಶ್ನೆಗಳು ಇಲ್ಲಿವೆ. ಸ್ಕೋರ್ ಕಮೆಂಟ್ ಮಾಡೋಕೆ ರೆಡಿ ಇರಿ. ಚಾಲುಕ್ಯ ವಂಶದ ಸ್ಥಾಪಕರು ಯಾರು? ನಿಮ್ಮ ಆಪ್ಷನ್ಸ್: ಎ ಅಶೋಕ, ಬಿ ಪುಲಕೇಶಿ, ಸಿ ಬಿಂಬಿಸಾರ, ಡಿ ಕೃಷ್ಣದೇವರಾಯ. ಸರಿಯಾದ ಉತ್ತರ ಆಪ್ಷನ್ ಬಿ ಮೊದಲನೇ ಪುಲಕೇಶಿ. ಇವರು ಕ್ರಿಸ್ತಶಕ 6ನೇ ಶತಮಾನದ ಮಧ್ಯಭಾಗದಲ್ಲಿ ಬಾದಾಮಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಸ್ವತಂತ್ರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ನಿಮ್ಮ ಆಪ್ಷನ್ಸ್: ಎ ಹರಿಹರ ಮತ್ತು ಬುಕ್ಕ, ಬಿ ಅಶೋಕ, ಸಿ ಬಿಂಬಿಸಾರ, ಡಿ ಕೃಷ್ಣದೇವರಾಯ. ಸರಿಯಾದ ಉತ್ತರ ಆಪ್ಷನ್ ಎ ಹರಿಹರ ಮತ್ತು ಬುಕ್ಕ. ಇವರು ಸಂಗಮ ರಾಜವಂಶಕ್ಕೆ ಸೇರಿದವರಾಗಿದ್ದು ತುಂಗಭದ್ರಾ ದಂಡೆಯ ಮೇಲೆ ಇಂದಿನ ಹಂಪಿಯಲ್ಲಿ ಈ ಪ್ರಸಿದ್ಧ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಕದಂಬ ವಂಶದ ಸ್ಥಾಪಕರು ಯಾರು? ನಿಮ್ಮ ಆಪ್ಷನ್ಸ್: ಎ ಮಯೂರ ಶರ್ಮ, ಬಿ ಅಶೋಕ, ಸಿ ಬಿಂಬಿಸಾರ, ಡಿ ಶಿವಾಜಿ. ಸರಿಯಾದ ಉತ್ತರ ಆಪ್ಷನ್ ಎ ಮಯೂರ ಶರ್ಮ. ಕದಂಬರು ಕನ್ನಡವನ್ನು ಆಡಳಿತ ಭಾಷೆಯಾಗಿ ಬಳಸಿದ ಮೊದಲ ರಾಜವಂಶ. ಹೊಯ್ಸಳ ವಂಶದ ಸ್ಥಾಪಕರು ಯಾರು? ನಿಮ್ಮ ಆಪ್ಷನ್ಸ್: ಎ ವಿಷ್ಣುವರ್ಧನ, ಬಿ ಸಳ, ಸಿ ಶ್ರೀಕೃಷ್ಣದೇವರಾಯ, ಡಿ ರಾಜರಾಜ ಚೋಳ. ಸರಿಯಾದ ಉತ್ತರ ಆಪ್ಷನ್ ಬಿ ಸಳ. ಈ ವಂಶದ ಅತ್ಯಂತ ಶಕ್ತಿಯುತ ಮತ್ತು ಪ್ರಸಿದ್ಧ ರಾಜ ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ. ರಾಷ್ಟ್ರಕೂಟ ವಂಶದ ಸ್ಥಾಪಕರು ಯಾರು? ನಿಮ್ಮ ಆಪ್ಷನ್ಸ್: ಎ ದಂತಿದುರ್ಗ, ಬಿ ಅಶೋಕ, ಸಿ ರಾಜೇಂದ್ರ, ಡಿ ಮಯೂರ ಶರ್ಮ. ಸರಿಯಾದ ಉತ್ತರ ಆಪ್ಷನ್ ಎ ದಂತಿದುರ್ಗ. ಇವರು 8ನೇ ಶತಮಾನದ ಮಧ್ಯಭಾಗದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಮುಂದಿನ ಪ್ರಶ್ನೆ ಬಹಳ ಜನರಿಗೆ ಗೊತ್ತಿರೋದಿಲ್ಲ. ನೋಡೋಣ ನಿಮಗೆ ಎಷ್ಟು ಗೊತ್ತು ಅಂತ. ಗಂಗ ವಂಶದ ಪ್ರಮುಖ ಸ್ಥಾಪಕರು ಯಾರು? ನಿಮ್ಮ ಆಪ್ಷನ್ಸ್: ಎ ಕೊಂಗುನಿ ವರ್ಮ, ಬಿ ಮಾಧವ, ಸಿ ಅಶೋಕ, ಡಿ ರಾಜೇಂದ್ರ. ಸರಿಯಾದ ಉತ್ತರ ಆಪ್ಷನ್ ಎ ಕೊಂಗುನಿ ವರ್ಮ. ಗಂಗರು ಸುಮಾರು ಕ್ರಿಸ್ತಶಕ 4ನೇ ಶತಮಾನದಿಂದ 11ನೇ ಶತಮಾನದವರೆಗೆ ಕರ್ನಾಟಕದ ಇತಿಹಾಸದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಬಾದಾಮಿ ಚಾಲುಕ್ಯರ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಹಂಪಿ, ಬಿ ಬಾದಾಮಿ, ಸಿ ಮೈಸೂರು, ಡಿ ಬೆಳಗಾವಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬಾದಾಮಿ. ಇದು ಇಂದಿನ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಮೊದಲನೇ ಪುಲಕೇಶಿಯು ಈ ವಂಶವನ್ನು ಸ್ಥಾಪಿಸಿ ಬಾದಾಮಿಯನ್ನು ತನ್ನ ಸಾಮ್ರಾಜ್ಯದ ರಾಜಧಾನಿಯಾಗಿ ಮಾಡಿಕೊಂಡನು. ನೀವು ಸೀರಿಯಸ್ ಆಗಿ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಒಳ್ಳೆಯ GK ಪುಸ್ತಕದ ಲಿಂಕ್ ಕೂಡ ಹಾಕಿದ್ದೇನೆ, ಖಂಡಿತ ಚೆಕ್ ಮಾಡಿ. ವಿಜಯನಗರದ ಪ್ರಸಿದ್ಧ ರಾಜ ಯಾರು? ನಿಮ್ಮ ಆಪ್ಷನ್ಸ್: ಎ ಕೃಷ್ಣದೇವರಾಯ, ಬಿ ಅಶೋಕ, ಸಿ ಕೊಂಗುನಿ ವರ್ಮ, ಡಿ ಪುಲಕೇಶಿ. ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀಕೃಷ್ಣದೇವರಾಯ. ತುಳುವ ರಾಜವಂಶಕ್ಕೆ ಸೇರಿದ ಇವರು ಕಲೆ, ಸಾಹಿತ್ಯ, ವಾಸ್ತುಶಿಲ್ಪಕ್ಕೆ ಅಪಾರ ಕೊಡುಗೆ ನೀಡಿದರು. ಇವರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವು ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿತು. ಶಾತವಾಹನರ ಸ್ಥಾಪಕರು ಯಾರು? ನಿಮ್ಮ ಆಪ್ಷನ್ಸ್: ಎ ಸಿಮುಕ, ಬಿ 1ನೇ ಪುಲಕೇಶಿ, ಸಿ ಕೊಂಗುನಿ ವರ್ಮ, ಡಿ ಬುಕ್ಕ. ಸರಿಯಾದ ಉತ್ತರ ಆಪ್ಷನ್ ಎ ಸಿಮುಖ. ಕ್ರಿಸ್ತಪೂರ್ವ 1ನೇ ಅಥವಾ 3ನೇ ಶತಮಾನದ ಸುಮಾರಿಗೆ ಮೌರ್ಯರ ಪತನದ ನಂತರ ದಕ್ಷಿಣ ಭಾರತದಲ್ಲಿ ಶಾತವಾಹನ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಚಾಲುಕ್ಯರ ಪ್ರಸಿದ್ಧ ರಾಜ ಯಾರು? ನಿಮ್ಮ ಆಪ್ಷನ್ಸ್: ಎ ಇಮ್ಮಡಿ ಪುಲಕೇಶಿ, ಬಿ ಅಶೋಕ, ಸಿ ಶಿವಾಜಿ, ಡಿ ರಾಜರಾಜ.
ಸರಿಯಾದ ಉತ್ತರ ಆಪ್ಷನ್ ಎ ಇಮ್ಮಡಿ ಪುಲಕೇಶಿ. ಇವನು ದಕ್ಷಿಣ ಭಾರತದ ಬಹುಭಾಗವನ್ನು ಆಳಿ ಉತ್ತರ ಭಾರತದ ಹರ್ಷವರ್ಧನನ್ನು ನರ್ಮದಾ ನದಿ ತೀರದಲ್ಲಿ ಸೋಲಿಸಿ ದಕ್ಷಿಣಾಪತೇಶ್ವರ ಎಂಬ ಬಿರುದು ಪಡೆದಿದ್ದನು. ಹೊಯ್ಸಳರ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಹಳೇಬೀಡು, ಬಿ ಹಂಪಿ, ಸಿ ಮೈಸೂರು, ಡಿ ಬಾದಾಮಿ. ಸರಿಯಾದ ಉತ್ತರ ಆಪ್ಷನ್ ಎ ಹಳೇಬೀಡು. ಹೊಯ್ಸಳರ ಆರಂಭಿಕ ರಾಜಧಾನಿ ಬೇಲೂರು ಆಗಿತ್ತು. ನಂತರ ಅದನ್ನು ಹಳೇಬೀಡುಗೆ ಸ್ಥಳಾಂತರಿಸಲಾಯಿತು. ಇವೆರಡು ಪ್ರಮುಖ ಸಾಂಸ್ಕೃತಿಕ ಕೇಂದ್ರಗಳಾಗಿದ್ದವು. ರಾಷ್ಟ್ರಕೂಟರ ಪ್ರಸಿದ್ಧ ರಾಜ ಯಾರು? ನಿಮ್ಮ ಆಪ್ಷನ್ಸ್: ಎ ಅಶೋಕ, ಬಿ ಅಮೋಘ ವರ್ಷ, ಸಿ ಹರಿಹರ, ಡಿ ಶಿವಾಜಿ. ಸರಿಯಾದ ಉತ್ತರ ಆಪ್ಷನ್ ಬಿ ಅಮೋಘ ವರ್ಷ ನೃಪತುಂಗ. ಈತ ಕಲೆ, ಸಾಹಿತ್ಯ ಮತ್ತು ಧರ್ಮದ ಮಹಾನ್ ಪೋಷಕನಾಗಿದ್ದನು. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮೈಸೂರು, ಬಿ ಬಾದಾಮಿ, ಸಿ ಹಂಪಿ, ಡಿ ಬೆಳಗಾವಿ. ಸರಿಯಾದ ಉತ್ತರ ಆಪ್ಷನ್ ಸಿ ಹಂಪಿ. ಇದು ಇಂದಿನ ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿದೆ ಮತ್ತು ತುಂಗಭದ್ರಾ ನದಿಯ ದಡದಲ್ಲಿದೆ. ಕದಂಬರ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಬನವಾಸಿ, ಬಿ ಹಂಪಿ, ಸಿ ಮೈಸೂರು, ಡಿ ಬೆಳಗಾವಿ. ಸರಿಯಾದ ಉತ್ತರ ಆಪ್ಷನ್ ಎ ಬನವಾಸಿ. ಇದು ಕರ್ನಾಟಕದ ಅತ್ಯಂತ ಹಳೆಯ ನಗರಗಳಲ್ಲಿ ಒಂದಾಗಿದೆ. ಕದಂಬರ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಬನವಾಸಿ, ಬಿ ಹಂಪಿ, ಸಿ ಮೈಸೂರು, ಡಿ ಬೆಳಗಾವಿ. ಸರಿಯಾದ ಉತ್ತರ ಆಪ್ಷನ್ ಎ ಗೊಮ್ಮಟೇಶ್ವರ. ಇದನ್ನು ಗಂಗರ ಮಂತ್ರಿ ಚಾವುಂಡರಾಯನು ಸುಮಾರು ಕ್ರಿಸ್ತಶಕ 981ರಲ್ಲಿ ನಿರ್ಮಿಸಿದನು. ಇದು ಜೈನ ಧರ್ಮದ ಅತ್ಯಂತ ಪ್ರಮುಖ ತೀರ್ಥಯಾತ್ರಾ ಕೇಂದ್ರ ಮತ್ತು ಕಲಾತ್ಮಕ ಅದ್ಭುತವಾಗಿದೆ. ಸ್ನೇಹಿತರೆ, ಈ 15 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಸರಿ ಉತ್ತರ ನೀಡಿದ್ದೀರಿ ಎಂದು ಕಮೆಂಟ್ ಮಾಡಿ ತಿಳಿಸಿ. ಇಂದಿನ ಸವಾಲಿನ ಪ್ರಶ್ನೆ: ಕಿತ್ತೂರು ಸಂಸ್ಥಾನದ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದ ವರ್ಷ ಯಾವುದು? ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನಿಮಗೆ GK ನಾಲೆಜ್ ಇನ್ನೂ ಹೆಚ್ಚಿಸಿಕೊಳ್ಳಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಉತ್ತಮ ಪುಸ್ತಕದ ಲಿಂಕ್ ಕೂಡ ಇದೆ. ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಸಿಗೋಣ. ಧನ್ಯವಾದಗಳು.